छात्रों, आप सबको मेरा नमस्कार। मैं रामकृष्ण हूँ। आज मैं वाक्य शुद्धिकरण के बारे में बताता हूँ। हम बोलते समय हम बहुत सारे वाक्यों का प्रयोग करते हैं। जब हम वाक्य का प्रयोग करते हैं उसमें कभी कभी अशुद्धियाँ होती है। उन अशुद्धियों को शुद्ध कैसे किया जा सकता है, बोलते समय बिना गलती के हम वाक्य का उच्चारण कैसे कर सकते हैं, उसके बारे में आज मैं बताने वाला हूँ। ವಿದ್ಯಾರ್ಥಿಗಳೇ, ಈಗ ನಾನು ಯಾವ ರೀತಿ ವಾಕ್ಯಗಳಲ್ಲಿ ನಾವು ಅಶುದ್ಧಿಯಾಗುತ್ತೆ, ಈ ಶುದ್ಧ ವಾಕ್ಯವನ್ನು ಹೇಗೆ ಮಾತಾಡಬೇಕು, ಯಾವ ರೀತಿ ತಪ್ಪುಗಳಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು ಅದರ ಬಗ್ಗೆ ಹೇಳ್ತಾ ಇದ್ದೀನಿ। वाक्य भाषा की सबसे महत्वपूर्ण इकाई होता है, क्योंकि भाषा में वाक्य ही सबसे महत्वपूर्ण है। ಭಾಷೆ ವಾಕ್ಯಗಳಿದೆ ಅಂದ್ರೇ ಭಾಷೆ ಇದೆ ಅಂತ, ಇಲ್ಲಾಂದರೆ ವಾಕ್ಯಗಳನ್ನ ಬಳಸ್ತಿಲ್ಲ ಅಂದರೆ ಭಾಷೆನೇ ಇಲ್ಲ। ಅದಕ್ಕೆ ನಾವೇನಾದರೂ ತಪ್ಪು ಹೇಳಿದರೆ ಅವನ ನೋಡಿ ಭಾಷೆನೇ ಸರಿ ಇಲ್ಲ ಅಂತ ಹೇಳ್ತಾರೆ। वाक्य कैसे होना है, स्पष्ट होना है, सार्थक और व्याकरण की दृष्टि से शुद्ध होना चाहिए। उसमें स्पष्टता होनी चाहिए। अगर हम इस एक वाक्य का प्रयोग करें तो उसमें स्पष्टता की आवश्यकता है। अस्पष्ट वाक्य, निरर्थक वाक्य का कोई महत्व नहीं रहता। उसी प्रकार सार्थक होना चाहिए और व्याकरण की दृष्टि से वह सही होना है। उसमें वचन, लिंग, कारक, काल आदि को दृष्टि में रखकर हमें वाक्य का निर्माण करना चाहिए। विराम चिन्हों का उचित जगहों पर प्रयोग करना भी आवश्यक है। विराम चिन्हों का कहाँ पूर्ण विराम लगाना है, अल्प विराम कहाँ आना है, ये सारी बातें आपको ध्यान में रखनी है। लिंग, वचन, कारक चिन्ह, विशेषण आदि का उचित स्थानों पर प्रयोग करेंगे तो आपका वाक्य ठीक रहेगा। अशुद्ध वाक्य में इन सभी चीज़ों पर हमें ध्यान देने की आवश्यकता है। ನಾವು ಈಗ ವಾಕ್ಯ ಶುದ್ಧಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದನ್ನು ನಾವು ಈಗ ಒಂದೊಂದಾಗಿ ಗಲತ್ ವಾಕ್ಯ ನೋಡೋಣ, ಮತ್ತು ಅದರಲ್ಲಿ ಏನು ಗಲತ್ತಿದೆ ತಪ್ಪಿದೆ ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡೋಣ। ಆವಾಗ ಇದೇ ಥರದ ಬೇರೆ ಬೇರೆ ವಾಕ್ಯಗಳನ್ನು ನೀವು ಮಾಡ್ತಾ ಹೋದರೆ आपकी भाषा भी अच्छी हो जाती है। पहले हम देखेंगे गलत वाक्य। वह सकुशल पूर्वक रह रहा है। वह सकुशल पूर्वक रह रहा है। वाक्य देखने से आपको लगता है यह ठीक ही है ना, लेकिन यहाँ क्या हुआ है, वह सकुशल रह रहा है काफ़ी है। ಯಾಕೆ ಸಕುಶಲ್ ಅಂದ್ರೇ ಅರ್ಥ ಏನು, ಕುಶಲ್ ಪೂರ್ವಕ್ ಅಂತ। ಸಕುಶಲ್ ಅರ್ಥ ಕುಶಲ್ ಪೂರ್ವಕ್, ಅದಕ್ಕೋಸ್ಕರವಾಗಿ ಮತ್ತೆ ಸಕುಶಲ್ ಜೊತೆಗೆ ಪೂರ್ವಕ್ ಬೇಕಿಲ್ಲ। ಇಲ್ಲಾಂದರೆ ನೀವೇನು ಮಾಡ್ಬೋದು, ವಹ ಕುಶಲ್ ಪೂರ್ವಕ್ ರಹ ರಹಾ ಹೇ ಅಂತ ನೀವು ವಾಕ್ಯವನ್ನು ಮಾಡ್ಬೋದು। वह भी ठीक हो जाता है। सही वाक्य क्या है, वह सकुशल रह रहा है या वह कुशल पूर्वक रह रहा है ಅಂತ ನಾವು ಮಾಡಬೇಕಾಗುತ್ತೆ। दूसरा वाक्य देखेंगे, इसमें क्या गलती है। राजू रविवार के दिन आएगा। वाक्य सुनते हैं आपको लगता है यह तो ठीक ही है ना, राजू रविवार के दिन आएगा। इसमें क्या गलती है, इसमें रविवार का मतलब ही दिन है। ವಾರ ಅಂದ್ರೇ ದಿನ, ಅಂದರೆ ಭಾನುವಾರ ಅಂದರೆ ಒಂದು ದಿನ, ಸೋಮವಾರ ಅಂದರೆ ಒಂದು ದಿನ, ಮಂಗಳವಾರ ಅಂದರೆ ಒಂದು ದಿನ। ರವಿವಾರ ಅಂದ್ರೇ ಅದ್ರ ಜೊತೆಗೆ ಮತ್ತೆ ದಿನ ಆ್ಯಡ್ ಮಾಡೋ ಅಗತ್ಯ ಇಲ್ಲ। ಇಸಿಲಿಯೇ ಸಹಿ ವಾಕ್ಯ ಹೋಗ ರಾಜು ರವಿವಾರ ಕೋ ಆಯೇಗಾ। ರವಿವಾರ ಅಂದರೆ ರವಿವಾರದ ದಿನ ಅಂತಲೇ ಬರುತ್ತೆ, ಸೊ ದಿನ ಅನ್ನೋದನ್ನು ಆ್ಯಡ್ ಮಾಡೋದು ಬೇಡ। ಮೇರೆ ಕೋ ದಿಲ್ಲಿ ಜಾನಾ ಹೇ। ಇಸ್ ವಾಕ್ಯ ಮೇ ಯಹಾ ಸರ್ವನಾಮ್ ಅವ್ರ कारक ಎರಡು ಜಾಯಿನ್ ಆಗಬೇಕಾದ್ರೆ ತಪ್ಪಾಗಿದೆ। ಮೇರೆ ಕೋ ಆಗಬಾರ್ದು, ಮೈ ಪ್ಲಸ್ ಕೋ ಮುझे ಅಂತ ಬರಬೇಕು। ಮುझे ದಿಲ್ಲಿ ಜಾನಾ ಹೇ ಅದು ಕರೆಕ್ಟ್ ಫಾರ್ಮ್ ಆಗುತ್ತೆ। ಶಿಕ್ಷಕ್ ನೇ ಪ್ರಶ್ನೆ ಪೂಛಾ ಥಾ। ಇಲ್ಲಿ ನೋಡಿ, ಶಿಕ್ಷಕನೇ ಪ್ರಶ್ನೆ ಪೂಛಾ ಥಾ, ಇದನ್ನು ತುಂಬ ಯೂಸ್ ಮಾಡ್ತಾರೆ, ಇದು ತಪ್ಪು। ಯಾಕೆ ಅಂದರೆ ಪ್ರಶ್ನೆ ಕರ್ತೆ ಹೇ, ಪ್ರಶ್ನೆ ಪೂಚ್ನ ಅಲ್ಲ, ಕೇಳೋದಲ್ಲ। ಅಂದರೆ ಇಲ್ಲಿ ನಾವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದು ಅಂತ ಹೇಳ್ತೀವಿ, ಇಲ್ಲಿ ಪ್ರಶ್ನೆ ಕರ್ನ ಅಂತ ನಾವು ಹೇಳಬೇಕು। ಇಸಿಲಿಯೇ ಶಿಕ್ಷಕನೇ ಪ್ರಶ್ನೆ ಕಿಯಾ ಥಾ ಅಂತ ಮಾಡಬೇಕು, ಪೂಛಾ ಥಾ ಅಂತ ನಾವು ಮಾಡಬಾರ್ದು। ಸಹಿ ವಾಕ್ಯ ಹೋಗ ಶಿಕ್ಷಕ್ ने प्रश्न किया था। अजीत ने कहा, तुम कहाँ जा रहे हो। ನೋಡಿ, ಅಜಿತ್ ನೆ ಕಹಾ ಅಲ್ಲ, ಇಲ್ಲಿ ಆಸ್ಕ್ಡ್।
ಕೇಳಿದ್ದು, ಅದಕ್ಕೇನು ಬರಬೇಕು? ಅಜಿತ್ನೇ ಪೂಛಾ, ಹಿ ಆಸ್ಕ್ಡ್, ಹಿ ಸೆಡ್ ಅಂತ ಬಂದ್ರಲ್ಲಿ ರಾಂಗ್ ಆಯಿತು. ಅಜಿತ್ನೇ ಪೂಛಾ ತುಮ್ ಕಹಾ ಜಾ ರಹೆ ಹೋ, ಕರೆಕ್ಟ್ ವಾಕ್ಯ. ವಹ ಸಚ್ಮುಚ್ ಮೇ ಬೀಮಾರ್ ಹೇ, ಸಚ್ಮುಚ್ ಮೇ, ಸಚ್ಮುಚ್ ಅಂದರೆ ಅರ್ಥ ಏನು? ನಿಜವಾಗ್ಲೂ. ಅದರಲ್ಲಿ ಮತ್ತೆ ಮೇ ಬರಬಾರ್ದು. ಸಚ್ ಮೇ ಬೀಮಾರ್ ಹೇ ಕರೆಕ್ಟ್ ಆಗುತ್ತೆ. ಸಚ್ ಮುಚ್ ಅಂತ ಬಂದರೆ ಅಲ್ಲಿ ಮೇ ಆ್ಯಡ್ ಆಗಿರುತ್ತೆ. ಸೊ ಸಚ್ ಮುಚ್ ಬೀಮಾರ್ ಹೇ, ಇಲ್ಲ ಅಂದರೆ ಸಚ್ ಮೇ ಬೀಮಾರ್ ಹೇ. छात्रों ने छा की मात्रा वहाँ, छात्रों ने वर्मा जी को एक फूलों की माला पहनाई. ನೋಡಿ, ಛಾತ್ರೋं ने वर्मा जी को एक फूलों की माला, ಇಲ್ಲಿ ಜಂಬಲ್ ಆಗಿದೆ ನೋಡಿ, ಪದಕ್ರಮದಲ್ಲಿ ತಪ್ಪಾಗಿದೆ. ಏನು ಮಿಸ್ಟೇಕ್ ಆಗಿದೆ? ಏಕ್ ಫೂಲೋಂಕಿ ಮಾಲ ಅಂದ್ರೇನು? ಒಂದು ಹೂವಿನ ಮಾಲೆ ಅಲ್ಲ. ಇಲ್ಲಿ ಏನಾಗುತ್ತೆ? ಒಂದೇ ಹೂವಿರುತ್ತೆ, ಅದರಿಂದ ಮಾಲೆ ಆಗೋದಕ್ಕೆ ಸಾಧ್ಯನಾ? ಇಲ್ಲ, ಅದು ಮಾಲೆ ಒಂದು, ಅದರಲ್ಲಿ ಹೂಗಳು ಜಾಸ್ತಿ ಇರೋದ್ರಿಂದ ಛಾತ್ರೋನೆ ವರ್ಮಾಜಿಕೋ ಫೂಲೋಂಕಿ ಏಕ್ ಮಾಲಾ ಪೆಹನಾಯಿ ಅಂತ ಬರಬೇಕು. ಛಾತ್ರೋನೆ ವರ್ಮಾಜಿಕೋ ಫೂಲೋಂಕಿ ಏಕ್ ಮಾಲಾ ಪೆಹನಾಯಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಮಾಲಾ ಸ್ತ್ರೀಲಿಂಗ್, ಅದಕ್ಕೆ ಪೆಹನಾಯಿ ಬಂದಿದೆ. ಗೋಲಿ ಲಗತೆ ಹಿ ಉನ್ಕಾ ಪ್ರಾಣ್ ಉಡ್ ಗಯಾ, ಸೆಂಟೆನ್ಸ್ ಇದು ತಪ್ಪು ಅಂತ ನಿಮ್ಗೆ ಅನಿಸೋದಿಲ್ಲ, ಆದರೆ ಕುಚ್ ಶಬ್ದ ಹಿಂದಿ ಮೇ ಐಸೆ ಹೇ ಜಿನ್ಕಾ ಪ್ರಯೋಗ ಹಮೇಶಾ ಪುಲ್ಲಿಂಗ್ ಬಹುವಚನ್ ಮೇ ಹೋತಾ ಹೇ. ಈಗ ಬಾಲ್, ಮೇರೆ ಬಾಲ್ ಅಂತ ಹೇಳಬೇಕು, ಮೇರಾ ಬಾಲ್ ತಪ್ಪು. ಹಾಗೆ ನೇತ್ರ, ಮೇರೆ ನೇತ್ರ ಅಂತ ಹೇಳಿಬಿಡ್ತೀವಿ, ಮೇರಾ ನೇತ್ರ ಹೇಳಬಾರ್ದು. ಹಾಗೆ ಪ್ರಾಣ್ ಅನ್ಬೇಕಾದ್ರೆ ಮೇರೆ ಪ್ರಾಣ್ ಅಂತ ಹೇಳಬೇಕೆ ಹೊರತು ಮೇರಾ ಪ್ರಾಣ್ ಹೇಳಬಾರ್ದು. ಹಾಗೆ ದರ್ಶನ್, ಆಪ್ಕೆ ದರ್ಶನ್ ಹೇಳಬೇಕೆ ಹೊರತು ಆಪ್ಕಾ ದರ್ಶನ್ ಅಂತ ಹೇಳಬಾರ್ದು. ಮೈ ಆಪ್ಕೆ ದರ್ಶನ್ ಕರ್ನೆ ಆಯಾ ಹೂँ ಅಂತ ಹೇಳಬೇಕೆ ಹೊರತು ಮೈ ಆಪ್ಕಾ ದರ್ಶನ್ ಅಂತ ಹೇಳಿದರೆ ಅದು ರಾಂಗ್ ಆಗುತ್ತೆ. ಗೋಲಿ ಲಗ್ತೆ ಹಿ ಉನ್ಕೆ ಪ್ರಾಣ್ ಉಡ್ ಗಯೇ, ಎಷ್ಟು ಪ್ರಾಣ ಇರುತ್ತೆ ಅಂತ ಅಲ್ಲಿ ಪ್ರಶ್ನೆ ಮಾಡಬಾರ್ದು, ಯಾಕಂದರೆ ಪ್ರಾಣ್ ಶಬ್ದಕ್ಕೆ ಪ್ರಯೋಗ ಹಮೇಶಾ ಪುಲ್ಲಿಂಗ್ ಬಹುವಚನ್ ಮೇ ಹೋನಾ ಹೇ, ಯಹ ನಿಯಮ ಹೇ. ದುರ್ಗಾ ಕೆ ಅನೇಕೋ ನಾಮ ಹೇ, ಇಲ್ಲಿ ಅನೇಕ ಅನ್ನೋದೇ ಬಹುವಚನ ಆದಮೇಲೆ ಅನೇಕೋ ಬೇಕಿಲ್ಲ, ಕೋ ಅಂತ ಬರಬೇಕಾದ್ರೆ ಮುಂದೆ ಕೊಯ್ ಕಾರಕ್ ಹೋನಾ ಹೇ, ನೇ ಸೆ ಕೋ ಕಾ ಕೆ ಕಿ ಏನಾದರೂ ಬಂದರೆ ಮಾತ್ರ ಆ ರೀತಿ ಬರುತ್ತೆ. ಇಲ್ಲಾಂದರೆ ದುರ್ಗಾಕ್ಕೆ ಅನೇಕ ನಾಮ ಹೇ ಕರೆಕ್ಟ್. ಹೇ ಮೇಲೆ ಡಾಟ್ ಬಂದರೆ ಅದು ಪ್ಲೂರಲ್ ಫಾರ್ಮ್ ಅಂತ ಗೊತ್ತಾಗುತ್ತೆ. ಮಹಾಭಾರತ್ ಯುದ್ಧ 18 ದಿನೋಂ ತಕ್ ಚಲ, ನೋಡಿ 18 ದಿನೋಂ ತಕ್ ಬೇಡ, ತಕ್ ಬಂದಾಗ ನೀವಲ್ಲಿ ಅದ್ಯಾವುದು ಕಾರಕ್ಕಲ್ಲ, ಅದು ತಕ್ ಅನ್ನೋದು, ಅದಕ್ಕೋಸ್ಕರವಾಗಿ 18 ದಿನ್ ತಕ್ ಚಲ, ದಿನೋಂ ತಕ್ ರಾಂಗ್. ಮೇರೆ ಶಿಕ್ಷಕನೇ ಮುझे ಪಢಾಯೇ ಹೇ, ಇದು ನೋಡಿ ಮೇರೆ ಶಿಕ್ಷಕನೇ ಮುझे ಪಢಾಯಾ ಹೇ. ನೋಡಿ ಯಾವಾಗ ಇಲ್ಲಿ ಪಢಾಯೇ ಅಂತ ಯಾಕೆ ಬರಬಾರ್ದು ಅಂದರೆ ಅಲ್ಲಿ ಆಬ್ಜೆಕ್ಟ್ ನಾವು ನೋಡಬೇಕಾಗುತ್ತೆ. ಅಂದರೆ ಆಬ್ಜೆಕ್ಟ್ ಏನಿರಬೇಕಲ್ಲಿ? ಪುಲ್ಲಿಂಗ್ ಏಕವಚನ ಇದ್ದರೆ ಪಢಾಯ, ಪುಲ್ಲಿಂಗ್ ಬಹುವಚನ ಇದ್ದರೆ ಪಢಾಯೇ. ಈಗ ಮುझे ಕೈ ಪಾಠ ಪಢಾಯೇ ಹೇ ಬರಬೇಕು, ಆದರೆ ಯಾವುದು ಆಬ್ಜೆಕ್ಟಲ್ಲಿ ಕಾಣಿಸ್ತಾ ಇಲ್ಲ ನೋಡಿ, ಕರ್ಮಪದ, ಇಸಿಲಿಯೇ ಹಮೇಶಾ ಕ್ರಿಯಾ ಪುಲ್ಲಿಂಗ್ ಏಕವಚನ ಮೇ ರಹತಿ ಹೇ. ಮೇರೆ ಶಿಕ್ಷಕನೇ ಮುझे ಪಢಾಯಾ ಹೇ ಅನ್ನೋದು ಕರೆಕ್ಟ್ ಫಾರ್ಮ್ ಆಗುತ್ತೆ. ಮಾನೆ ಕಹಿ ಹೇ, ನೋಡಿ ಮಾ ಸ್ತ್ರೀಲಿಂಗ ಅಂದ್ಕೊಳ್ಳೆ ಕಹಿ ಹೇ ಅಂತ ಹಾಕಬಾರ್ದು. ಯಾಕೆ ಅಂದರೆ जब ने का प्रयोग होता है तब हम क्रिया को कर्मपद के अनुसार बदलना है. यहाँ कर्मपद नहीं है, नहीं है का मतलब ನಾವು ಅಂದ್ಕೋಬೇಕು ಅದು ಯಾವಾಗಲೂ ನಾವು ಅದನ್ನು ಪುಲ್ಲಿಂಗ್ ಏಕವಚನದಲ್ಲಿ ಇಡಬೇಕು. ಮಾನೆ ಕಹಾ ಹೇ, ಮಾ ಸ್ತ್ರೀಲಿಂಗ್ ಇದೆ ಇಲ್ಲ. ಈಗ ಲಡ್ಕಿ ಹೇಳಬೇಕಾದ್ರೂ ಮೈನೆ ಕಹಾ ಅಂತಲೇ ಹೇಳ್ತಾಳೆ ಹೊರತು ಮೈನೆ ಕಹಿ ಅಂತ ಹೇಳಬಾರ್ದು, ಅದು ರಾಂಗ್ ಯೂಸೇಜ್ ಆಗುತ್ತೆ. ರಾಮರಾಜ್ಯ ಮೇ ಬಾಘ और बकरी एक साथ पानी पीती थी. ರಾಮರಾಜ್ಯ ಮೇ ಇಲ್ಲಿ ಪೀತಿ ಥಿ ಬಂದುಬಿಟ್ಟಿದೆ, ಯಾಕೆ? वो बकरी स्त्रीलिंग इसलिए पीती थी है, यह गलत है. ಯಾಕಂದರೆ ಒಂದು ಪುಲ್ಲಿಂಗ್ ಮತ್ತು ಒಂದು ಸ್ತ್ರೀಲಿಂಗ್ ಇದ್ದರೆ ಹಮೇಶಾ अंत में क्रिया पुल्लिंग बहुवचन के रूप में ही रहती है. ಅದಕ್ಕೋಸ್ಕರವಾಗಿ ಇಲ್ಲಿ ಪುಲ್ಲಿಂಗ್ ಬಾಘ್, ಸ್ತ್ರೀಲಿಂಗ್ ಬಕರಿ ಎರಡೂ ಇರೋದ್ರಿಂದ ಇಲ್ಲಿ ಬಹುವಚನ ಆಗಬೇಕು. ಆದರೆ ಯಾವುದ್ರ ಪ್ರಕಾರ ಇರಬೇಕು? पुल्लिंगದ ಪ್ರಕಾರ ಇರಬೇಕು. पुल्लिंग बहुवचन में होना है. राम राज्य में बाघ और बकरी एक साथ पानी पीते थे, सही वाक्य है. शीला ने नौकरानी को बुलाई, यहाँ भी देखिए शीला ने नौकरानी को, जब भी को का प्रयोग करते हैं कर्मपद ಜೊತೆ ಆಬ್ಜೆಕ್ಟ್ ಜೊತೆ को ಯೂಸ್ ಮಾಡಿದಾಗ पुल्लिंग ಏಕವಚನ में क्रिया रहती है. पुल्लिंग ಏಕವಚನ ನೆನ್ಪಿಟ್ಕೊಳ್ಳಿ. शीला ने नौकरानी को बुलाया ಅನ್ನೋದು ಕರೆಕ್ಟ್ ಸೆಂಟೆನ್ಸ್.
नौकर ने बाजार से सामान लाया है। ಇಲ್ಲಿ ನೋಡಿದ್ರೆ ಕ್ಯಾ ಲಾಯಾ ಹೇ ಸಾಮಾನ್ ಲಾಯಾ ಹೇ ಓ ಸಕರ್ಮಕ ಅಂತ ಅನಿಸುತ್ತೆ, ಆದರೆ ಇದು ಸಕರ್ಮಕ ಆದರೂ ನಾವು ಇದರ ಜೊತೆಯಲ್ಲಿ ನಾವು ನೇ ಯೂಸ್ ಮಾಡಬಾರ್ದು. ಹಿಂದಿ में कुछ ऐसे शब्द है जिनके साथ हम ने का प्रयोग नहीं करते, जैसे बोल, भूल, ಮೈ ಬೋಲಾ ಅಂತ ಹೇಳಬೇಕೆ ಹೊರತು ಮೈನೇ ಬೋಲಾ ಅಂತ ಯೂಸ್ ಮಾಡಬಾರ್ದು. ತುಂಬ ಯೂಸ್ ಮಾಡ್ತಾರೆ, ಲೇಕಿನ್ ವ ಗಲತ್ ಪ್ರಯೋಗ ಹೇ. ಭೂಲ್ ಮೈ ಭೂಲಾ, ಮೈನೇ ಭೂಲಾ ಅನ್ನೋದು ರಾಂಗ್. ಹಾಗೆ ಲಾ ಮೈ ಲಾಯಾ, ಮೈನೇ ಲಾಯಾ ರಾಂಗ್. ನೌಕರ್ ಬಾಜಾರ್ ಸೆ ಸಾಮಾನ್ ಲಾಯಾ ಹೇ ಕರೆಕ್ಟ್ ಆಗುತ್ತೆ, ನೇ ಅನ್ನೋದನ್ನು ಯೂಸ್ ಮಾಡಬಾರ್ದು. ಮೈನೆ ಪ್ರಧಾನ ಅಧ್ಯಾಪಕ ಆವೇದನ ಪತ್ರ ಭೇಜಾ ಹೇ. ಇಲ್ಲಿ ಪ್ರಧಾನ ಅಧ್ಯಾಪಕನ ಸಪ್ರೇಟ್ ಮಾಡಬಾರ್ದು, ಅದೆರಡೂ ಸೇರಿ ಒಂದೇ ವರ್ಡ್ ಇರೋದ್ರಿಂದ ಪ್ರಧಾನಾಧ್ಯಾಪಕ್ ಅಂತ ಬರಿಬೇಕು, ಜಾಯಿನ್ ಮಾಡಿ ಬರಿಬೇಕಾಗುತ್ತೆ. ವಹಿ ಸಹಿ ವಾಕ್ಯ ಹೋಗ. ಮೈನೆ ಪ್ರಧಾನಾಧ್ಯಾಪಕ को आवेदन पत्र भेजा है. ತಲ್ವಾರ್ ಏಕ್ ಉಪಯೋಗಿ ಅಸ್ತ್ರ ಹೇ. ಸಡನ್ ನೋಡಿದರೆ ಕರೆಕ್ಟ್ ಇದೆ ಅನಿಸುತ್ತೆ, ಆದರೆ ಇಲ್ಲಿ ತಲ್ವಾರ್ ಹಾತ್ ಮೇಲೆ ಲೇಕರ್ ಹಮ್ ಲಡ್ತೆ ಹೇ ತೋ ಅಸ್ತ್ರ ಕ ಮತ್ಲಬ್ ಹೇ ನಮ್ಮಿಂದ ದೂರ ಬಿಟ್ಟು ಬಾಣವನ್ನು ಬಿಡ್ತೀವಲ್ಲ ಅದು ಅಸ್ತ್ರ, ಆದರೆ ಕೈಯಲ್ಲೇ ಹಿಡಿದು ಹೋರಾಡೋದನ್ನು ನಾವು ಶಸ್ತ್ರ ಅಂತ ಹೇಳ್ತೀವಿ. ಇಸಿಲಿಯೇ ತಲ್ವಾರ್ ಏಕ್ ಉಪಯೋಗಿ ಶಸ್ತ್ರ ಹೇ, ಬಾಣ ಏಕ್ ಅಸ್ತ್ರ ಹೇ. ಅದಕ್ಕೆ ನೋಡಿ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, ಅದಕ್ಕೆಂದ್ರೆ ಬಾಣ ನಮ್ಮಿಂದ ಅದು ದೂರ ಹೋಗುತ್ತೆ, ಆದರೆ ಕೈಯಲ್ಲಿ ಹಿಡಿದು ಹೋರಾಟ ಮಾಡೋದೆಲ್ಲ ಶಸ್ತ್ರ ಆಗುತ್ತೆ. ತಲ್ವಾರ್ ಏಕ್ ಕತ್ತಿ ಒಂದೇನು ಕೈಯಲ್ಲಿ ಹಿಡಿದು ಹೋರಾಡೋದ್ರಿಂದ ವಹ ಏಕ್ ಶಸ್ತ್ರ ಹೇ. ಮೈನೆ ರೋಟಿ ಕೋ ಖಾಯಾ. ಇಲ್ಲಿ ರೋಟಿ ಶಬ್ದ ಸ್ತ್ರೀಲಿಂಗ್ ಹೇ, ಮೈನೆ ನೇಬರಿಂದ ಕರ್ಮಪದ ನೋಡಬೇಕು. ಕರ್ಮಪದ ಸ್ತ್ರೀಲಿಂಗ್ ಇದೆ ಅಂತ ಹೇಳಿ ನಾವು ಕಾಯಿ ಹಾಕ್ಬೋದು, ಆದರೆ ಇಲ್ಲಿ ಕೋ ಆ್ಯಡ್ ಮಾಡಿರೋದ್ರಿಂದ ಅದು ರಾಂಗ್ ಆಗುತ್ತೆ. ಅಂದರೆ ಅನ್ನೆಸೆಸರಿಯಾಗಿ ನಾವು ಅಲ್ಲಿ ಕರ್ಮಕಾರಕದ ಕೋ ಯೂಸ್ ಮಾಡಿದ್ದೀವಿ ಪ್ರತ್ಯಯನ, ಅದು ಅಗತ್ಯ ಇಲ್ಲ. ಇಸಿಲಿ ಮೈನೆ ರೋಟಿ ಖಾಯಿ ಅಂತ ಬರೆದ್ರೆ ಮುಗೀತು. ಮೈನೆ ರೋಟಿ ಖಾಯಿ. ವಹ ತುಮ್ ಔರ್ ಹಮ್ ಸಾಥ್ ಚಲೇಂಗೆ. ಇಲ್ಲಿ ನೋಡಿದರೆ ವಹ ತುಮ್ ಹಮ್, ಇಲ್ಲಿ ನೋಡಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇದೆ. ಯಾವಾಗಲೂ ನಾವು ಫಸ್ಟ್ ಶುರು ಮಾಡಬೇಕಾದ್ರೆ ಸೆಕೆಂಡ್ ಪರ್ಸನ್ನಿಂದ ಶುರು ಮಾಡಬೇಕು. ನೀನು ಮತ್ತು ಥರ್ಡ್ ಪರ್ಸನ್ನಿಗೆ ಹೇಳಬೇಕು, ಅವನು ಮತ್ತು ನಾನು ಒಟ್ಟಿಗೆ ಹೋಗೋಣ ಅಂತ ಹೇಳಬೇಕು. ಫಸ್ಟ್ ನಾನು, ನೀನು, ಅವನು ಅಂತ ಹೇಳೋದು ರಾಂಗ್ ಆಗುತ್ತೆ. ತುಮ್ ವಹ ಔರ್ ಹಮ್ ಸಾಥ್ ಚಲೇಂಗೆ ಅಂತ ಹೇಳಬೇಕಾಗುತ್ತೆ. ನಮ್ಮನ್ನು ನಾವು ಫಸ್ಟ್ ಹೇಳ್ಕೋಬಾರ್ದು, ಮತ್ತು ಎದುರುಗಡೆ ಇರೋರನ್ನ ನಾವೇನು ಮಾಡಬೇಕು, ಫಸ್ಟ್ ಹೇಳಬೇಕು, ಮತ್ತು ಥರ್ಡ್ ಪರ್ಸನ್ ಹೇಳಬೇಕು, ಮತ್ತು ನಮ್ಮನ್ನು ಹೇಳ್ಕೋಬೇಕು. ತುಮ್ ವಹ ಔರ್ ಹಮ್ ಸಾಥ್ ಚಲೇಂಗೆ. मेरा नाम श्री अरविंद कुमार है. जब हम अपने बारे में बोलते हैं, अपना परिचय देते हैं, तब श्री का प्रयोग नहीं करना चाहिए. ಬೇರೆಯವರು ನಮಗೆ ಶ್ರೀ ಅಂತ ಹೇಳ್ಬೋದು, ಆದರೆ ನಾವು ನನಗೆ ಮೈ ಶ್ರೀ ರಾಮಕೃಷ್ಣ ಹೂँ ಅಂತ ಹೇಳೋ ಹಾಗಿಲ್ಲ. इसलिए वह गलत प्रयोग है. इसलिए मेरा नाम अरविंद कुमार है. करेक्ट उत्तर. वे क्या करना चाहता है. ಇಲ್ಲಿ ನೋಡಿ वे ಅನ್ನೋದೇನೋ ಒಂದು ಸರ್ವನಾम, पुल्लिंग बहुवचन में है, कर्ता के अनुसार क्रिया होनी चाहिए, इसलिए चाहता है पुल्लिंग एकवचन, इसलिए वे पुल्लिंग बहुवचन तो चाहते हैं. वे क्या करना चाहते हैं सही उत्तर है. आप आओ. ನೋಡಿ ತುಂಬ ಮಿಸ್ಟೇಕ್ಸ್ ಆಗುತ್ತೆ. आप आओ जी ಅಂತ ಹೇಳಿಬಿಡ್ತಾರೆ, ಲೇಕಿನ್ ವ ಗಲತ್ ಹೇ. ಆಪ್ ಬಂದರೆ ಆಯೇ ಅಂತ ಬರಬೇಕು, ತುಮ್ ಬಂದಾಗ ಮಾತ್ರ आओ ಬರುತ್ತೆ. 10 रुपया में यह खिलौना ಖರೀದಾ. 10 रुपया में 10 रुपया ಬರಬಾರ್ದು, ಇಲ್ಲಿ ಮೇ ಇರೋದ್ರಿಂದ ರೂಪಾಯಿ ಆಗಬೇಕು. 10 रुपये में यह ಖಿಲೌನಾ ಖರೀದಾ ಹೇ ಅಂತ ಆಗಬೇಕಾಗುತ್ತೆ. ಯಾವುದೇ ಕಾರಕ್ಕೆ ಬಂದರೆ ಮುಂದೆ ಆಕಾರ ಅಂತ ಪುಲ್ಲಿಂಗ್ ಶಬ್ದ, ಅಂದರೆ ಲಡ್ಕ ಆ ಥರದ ಶಬ್ದಗಳು, ಕಮರ ಅದು ಪುಲ್ಲಿಂಗ್ ಬಹುವಚನ ಮೇ ಬದಲ್ತೆ ಹೇ, ಬಹುವಚನ ರೂಪದಲ್ಲಿ ಬರುತ್ತೆ, ಆ್ಯಕ್ಚುಲಿ ಅದು ಏಕವಚನನೇ. 10 रुपये में ಲಡ್ಕೇನೇ ಕಹ ಅಂತ ಹೇಳ್ತಾರೆ. ಲಡ್ಕೇನೇ ಕಹ ಅಂದ್ರೂ ಒಬ್ಬನೇ ಹೇಳಿರೋದು, ಫಿರ್ ಬಿ ಲಡ್ಕೇನೇ ಕಹ. ಹಾಗೆ 10 रुपये में यह खिलौना खरीदा है. मैं देखा हूँ गलत प्रयोग है, क्योंकि देख क्रिया एक सकर्मक है. भूतकाल में उसका प्रयोग करते समय ने जुड़ता है, तो मैंने देखा. ಯಾಕೆ देखा ಬಂತು, वहाँ कर्मपद दिखता नहीं है. क्या देखा पता नहीं, इसीलिए हमेशा पुल्लिंग एकवचन में रखना है. मैंने देखा है. वहाँ ताज़ा गाय का दूध मिलता है. ಇಲ್ಲಿ ನೋಡಿ ಕಾಮಿಡಿ ಇದೆ. वहाँ ताज़ा गाय, गाय ಫ್ರೆಶ್ ಅಲ್ಲ,
ತಾಜಾ ಗಾಯ್ ಅಂದರೆ ಗಾಯ್ ಹಸು ಫ್ರೆಶ್ ಅಂತಲ್ಲ, ಹಾಲು ಫ್ರೆಶ್ ಅಲ್ವಾ, ಅದಕ್ಕೋಸ್ಕರವಾಗಿ ವಹಾ ಗಾಯ್ ಕಾ ತಾಜಾ ದೂದ್ ಮಿಲ್ತಾ ಹೈ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತೆ. ವಹಾ ಗಾಯ್ ಕಾ ತಾಜಾ ದೂದ್, ಗಾಯ್ ತಾಜಾ ಅಲ್ಲ, ಇಲ್ಲಿ ದೂದ್ ತಾಜಾ ಫ್ರೆಶ್ ಮಿಲ್ಕೆ ಹೊರತು ಫ್ರೆಶ್ ಕೌ ಅಲ್ಲ. ಸೊ ಈ ರೀತಿಯಾಗಿ ನಾವು ಇಷ್ಟು ಶಬ್ದಗಳನ್ನು ನಾವು ಕಲ್ತಿದ್ದೀವಿ. ಇದೇ ಥರದ ಶಬ್ದಗಳನ್ನು, ಇದನ್ನೇ ಸೇಮ್ ಈ ವಾಕ್ಯಗಳನ್ನು ಎಕ್ಸಾಮಿಗೆ ಕೊಡ್ತಾರೆ ಅಂತಲ್ಲ, ಈ ಥರ ಮಿಸ್ಟೇಕ್ಸ್ ಇರೋ ಬೇರೆ ಬೇರೆ ವಾಕ್ಯಗಳನ್ನು ಕೊಡ್ಬೋದು. ಅದಕ್ಕೋಸ್ಕರವಾಗಿ ನೀವು ಹಿಂದಿ ಕಲಿಯೋಕ್ಕೆ ಬಯಸ್ತಾ ಇರೋದ್ರಿಂದ ಹಿಂದಿಯಲ್ಲಿ ಈ ಥರ ಮಿಸ್ಟೇಕ್ಸ್ಗಳಾದರೆ ಯಾವ ರೀತಿ ಕರೆಕ್ಟ್ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಬಂದಿದೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಸರ್ ಇದು ಯಾವ ಥರ ಬಂತು ಹೇಗೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ವ್ಯಾವಹಾರಿಕ ಹಿಂದಿ ವ್ಯಾಕರಣ ಏನಿದೆ ಅದನ್ನು ನೀವು ರೆಫರ್ ಮಾಡಿ. ಹಾಗೆ ಅದರ ಜೊತೆಗೆ ಸಂಪೂರ್ಣ ಹಿಂದಿ ವ್ಯಾಕರಣ ಅವ್ರ ರಚನಾ ಅಂತ ಅರವಿಂದ ಕುಮಾರ್ ಅವ್ರದ್ದು ಬುಕ್ಕು, ಅದನ್ನು ನೋಡ್ಬೋದು. ಸೊ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.